ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಿಮ್ಮ ಮುಂದೆ ಲಕ್ಕಿ ಭಾಸ್ಕರ್ ಚಿತ್ರದ ರಿವ್ಯೂ ಮಾಡೋಕ್ಕೆ ಬಂದಿದ್ದೇನೆ. ನಾನು ನಿಮ್ಮ ಚೇತನ್. ಲಕ್ಕಿ ಭಾಸ್ಕರ್ ಇದು ಇಂಡಿಯಾದ ಬಿಗ್ಗೆಸ್ಟ್ ಸ್ಕ್ಯಾಮ್ಗಳಲ್ಲಿ ಒಂದಾದ ಹರ್ಷದ್ ಮೆಹ್ತಾ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿ ಮಾಡಿದ ಚಿತ್ರ. ಈ ಚಿತ್ರದ ಒನ್ಲೈನ್ ಸ್ಟೋರಿ ಏನು ಅಂದರೆ, ಒಬ್ಬ ಮಿಡಲ್ ಕ್ಲಾಸ್ ಬ್ಯಾಂಕ್ ಎಂಪ್ಲಾಯಿ ಊರು ತುಂಬ ಸಾಲ ಮಾಡಿಕೊಂಡು ಮನೆ ಜವಾಬ್ದಾರಿ ಹೊತ್ಕೊಂಡು ತನ್ನ ಬುದ್ಧಿವಂತಿಕೆಯಿಂದ ಹೇಗೆ ಶ್ರೀಮಂತ ಆದ ಮತ್ತು ಆ ಶ್ರೀಮಂತಿಕೆಯಿಂದ ಅವನಿಗೆ ಹುಟ್ಕೊಳ್ಳೋ ಸಿಚುವೇಶನ್ಸ್ ಮತ್ತು ಶ್ರೀಮಂತಿಕೆ ಬಿಡ್ತಾನ ಅನ್ನೋದೇ ಇದರ ಒನ್ಲೈನ್ ಸ್ಟೋರಿ. ಈ ಚಿತ್ರದಲ್ಲಿ ನಮಗೆ ಇಷ್ಟ ಆಗಿದ್ದು ಅಂದರೆ ಇದರ ರೈಟಿಂಗ್ ಮತ್ತು ಸ್ಕ್ರೀನ್ ಪ್ಲೇ. ಡೈರೆಕ್ಟರ್ ವೆಂಕಿ ಅಟ್ಲೂರಿ ಅವರು ಎಲ್ಲೂ ಕಾಂಪ್ಲಿಕೇಟ್ ಮಾಡದೆ ತುಂಬ ಈಸಿಯಾಗಿ ನರೇಟ್ ಮಾಡ್ತಾ ಹೋಗ್ತಾರೆ. ಅಲ್ಲಲ್ಲಿ ಬರೋ ಟ್ವಿಸ್ಟ್ಗಳು ನಮ್ಮನ್ನು ಹಿಡಿದು ಕೂರಿಸ್ತದೆ. ಅಷ್ಟು ಅಕ್ಯುರೇಟ್ ಆಗಿ ಬರ್ಕೊಂಡಿದ್ದಾರೆ. ಕೆಲವು ಸೀನ್ಸ್ ಅಂತೂ ನಮ್ಮ ಊಹೆಗೂ ಮೀರಿ ಬಂದಿದೆ. ಅದರಲ್ಲೂ ಶೇರ್ಸ್ನ ಹೀಗೂ ಸ್ಕ್ಯಾಮ್ ಮಾಡ್ಬೋದಾ ಅಂತ ಯೋಚನೆ ಮಾಡಿಸುತ್ತೆ. ಯಾಕಂದರೆ ಈ ಫಿಲಮ್ ನಡೆಯೋದು 1989ನೇ ಇಸ್ವಿಯಲ್ಲಿ. ಇನ್ನು ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ, ಡಲ್ಕರ್ ಸಲ್ಮಾನ್ ಅವರು ನಾರ್ಮಲ್ ಕ್ಯಾಶಿಯರ್ ಆಗಿ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿ ತುಂಬ ಸಟಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಲಿಟರಲಿ ಹೀ ಈಸ್ ಲಿವಿಂಗ್ ಇನ್ ದಟ್ ರೋಲ್ ಅಂತಲೇ ಹೇಳ್ಬೋದು. ಅವರು ತಲೆ ಓಡಿಸಿ ದುಡ್ಡು ಮಾಡೋ ಸೀನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ನಲ್ಲಿದೆ. ಇನ್ನು ಹೀರೋಯಿನ್ ಮೀನಾಕ್ಷಿ ಚೌಧರಿ ಅವರಿಗೆ ಸಿಕ್ಕಿರೋ ಸ್ಕ್ರೀನ್ ಪ್ರೆಸೆನ್ಸ್ನಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರಿಗೆ ಕೊಟ್ಟಿರೋ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಚಿತ್ರದಲ್ಲಿ ಸಾಯಿ ಕುಮಾರ್ ಅವರು ಕೂಡ ಇದ್ದಾರೆ. ಅವರು CBI ಆಫೀಸರ್ ಆಗಿ ಅವರ ಕತ್ತನ್ನು ತೋರಿಸಿದ್ದಾರೆ. ಈ ಚಿತ್ರದಲ್ಲಿ ಬರೋ ಡೈಲಾಗ್ಸ್ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ದಿನದ 30 ನಿಮಿಷದಲ್ಲಿ ನಾನು ಅಂದ್ಕೊಂಡಂಗೆ ಹೋಗಲಿಲ್ಲ ಹಾಗಂತ ಇದನ್ನು ನೆನೆಸ್ಕೊಂಡು ಲೈಫ್ ಪೂರ್ತಿ ಕೊರಗಲ್ಲ. ಶ್ರೀಮಂತಿಕೆ ಅನ್ನೋದು ಮೈಮೇಲೆ ಬಂದರೆ ಮಾತ್ರ ನಮಗೆ ರೆಸ್ಪೆಕ್ಟ್ ಕೊಡೋದು ಅಂತ ಸುಮಾರು ವಿಜುವಲ್ ಹೊಡೆಯೋ ಡೈಲಾಗ್ಸ್ಗಳು ಈ ಚಿತ್ರದಲ್ಲಿ ಇದ್ದಾವೆ. ಇನ್ನು ಟೆಕ್ನಿಕಲ್ ಪಾರ್ಟ್ಗೆ ಬಂದರೆ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಓಲ್ಡ್ ಬಾಂಬೆನ ತೋರಿಸಿರೋ ರೀತಿ ಅದ್ಭುತ ಅನಿಸುತ್ತೆ ಮತ್ತು ಕಲರ್ ಗ್ರೇಡಿಂಗ್ಗೆ ಈ ಚಿತ್ರಕ್ಕೆ ಪಾಸಿಟಿವ್ ತಂದಿದೆ. ಓವರಾಲ್ ಇಟ್ ಈಸ್ ಎ ಮಸ್ಟ್ ವಾಚ್ ಫಿಲ್ಮ್ ಅಂತಲೇ ಹೇಳ್ಬೋದು. ಈ ಚಿತ್ರ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಅದರಲ್ಲೂ ಕನ್ನಡದಲ್ಲೇ ಇದೆ. ಕನ್ನಡದ ಡಬ್ಬಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೀವು ಕೂಡ ನೋಡ್ಬೋದು. ನಮ್ಮ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.